ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನ, ಈ ಸಮಯ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಈ ವಿಡಿಯೋನ ಯಾವಾಗಿಂದ ನೋಡ್ತೀರಾ ಆಗಿಂದ 3 ತಿಂಗಳವರೆಗೆ ರೆಸ್ಯುನೇಟ್ ಆಗುತ್ತೆ. ಈ ಸಮಯ ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರವಾಗಿ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು 3 ಕಾರ್ಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ. ಈ ದಿನ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಬದಲಾಗ್ತಾ ಇದೆ, ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮ್ಮ ವಿಚಾರವಾಗಿ ಏನಾಗಿದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಏನೇ ಆಗಿರ್ಬೋದು, ಅದು ಯಾವುದೇ ರೀತಿಯ ಒಂದು ಸಂಬಂಧ ಆಗಿರಬಹುದು. ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರದಲ್ಲಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರ ಕೆಲವೊಂದು ಎನರ್ಜೀಸ್ಗಳು ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಒಂದು ಬಹಳಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಆ ಎನರ್ಜಿ ಏರಿಳಿತಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ರೀಡಿಂಗ್ನ ಚೆಕ್ ಮಾಡೋದು ಅಮಾವಾಸ್ಯೆ ಕಳೆದ ನಂತರ, ಹುಣ್ಣಿಮೆ ಕಳೆದ ನಂತರ ಮತ್ತೆ ಹೇಗಾಗಿದೆ ಅವರ ಮನಸ್ಥಿತಿ, ಮತ್ತೆ ನೀವು ರೀಕನೆಕ್ಟ್ ಆಗುವ ಸಾಧ್ಯತೆ ಇರುತ್ತಾ. ಸಾಕಷ್ಟು ಜನ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಸೊ ಅಂಥವ್ರಿಗೋಸ್ಕರ ಇದೊಂದು ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಿದೆ, ಆ ವ್ಯಕ್ತಿ ಹೆಸರು ಹೇಳಿದ ಕೂಡಲೇ ಯಾವ ಸ್ಟೋನ್ ಇರುವ ಕಾರ್ಡ್ ಮನಸ್ಸಿಗೆ ತುಂಬ ಹತ್ರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈಗಿನ ಎನರ್ಜಿ, ಹುಣ್ಣಿಮೆ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ, ಪ್ರಕೃತಿಯಿಂದ ನಿಮ್ಗೆ ಏನು ಸಂದೇಶ ಕೊಡ್ತಾ ಇದೆ, ಅವ್ರು ಏನಾದರೂ ವಿಚಾರಗಳನ್ನು ಮುಚ್ಚಿಡ್ತಾ ಇದ್ದಾರಾ, ಹಾಗೆ ದೂರ ಆಗಿದ್ರೆ ಅಥವಾ ಜಗಳಗಳಾಗಿದ್ರೆ ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರದಲ್ಲಿ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರದಲ್ಲಿ ಏನಾಗಿದೆ, ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ವಿಚಾರವಾಗಿ ಆ ವ್ಯಕ್ತಿಯ ಭಾವನೆಗಳು ಬದಲಾಗ್ತಾ ಇದೆ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ. ಆ್ಯಕ್ಚುಲಾಗಿ ಆ ವ್ಯಕ್ತಿಗೆ ಯಾವುದೋ ಒಂದು ಹೊಸ ಅವಕಾಶ ಒಂದು ಬಂದಿದೆ. ಪ್ರೊಫೈಲ್ ಆಗಿರ್ಬೋದು ಅಥವಾ ಕೆಲಸದ ವಿಚಾರದಲ್ಲಾಗಿರಬಹುದು, ಯಾವುದೋ ಒಂದು ಒಳ್ಳೆಯ ಅವಕಾಶ ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಹಾಗೆ ನಿಮ್ಮ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳಿದೆ ಆ ವ್ಯಕ್ತಿಗೆ. ಬಹಳಷ್ಟು ನೆನಪುಗಳು ಕೂಡ ಇದೆ, ಆ ವ್ಯಕ್ತಿ ನೆನಪು ಮಾಡಿಕೊಂಡಿದ್ದು ಕೂಡ ಇದೆ. ಹಾಗೆ ಈ ಸಂಬಂಧದ ವಿಚಾರವಾಗಿ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಆ ವ್ಯಕ್ತಿ. ಇಲ್ಲಿ ಸಾಕಷ್ಟು ನೆನಪುಗಳು ಆ ವ್ಯಕ್ತಿಗೆ ಕಾಡ್ತಾ ಇರಬಹುದು. ಹಾಗೆ ಯಾವುದೋ ಒಂದು ಮೆಸೇಜ್ ಆಗಿರಬಹುದು, ನಿಮ್ಮಿಂದ ಆಗಿರ್ಬೋದು, ಅಥವಾ ನಿಮಗೆ ಅವರಿಂದ ಬರುವಂತಹ ಸಾಧ್ಯತೆ ಇರಬಹುದು. ಹಾಗೆ ಇಲ್ಲಿ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಏನು ಹೊಸ ಬದಲಾವಣೆ ಆಗಿರ್ಬೋದು, ಹೊಸ ಅವಕಾಶ ಒಂದು ಅವ್ರ ಲೈಫಲ್ಲಿ ಬಂದಿರುವಂಥದ್ದು, ಹೊಸತನದ್ದು ಯಾವುದೋ ಒಂದು ರೀತಿಯಾದಂತಹ ಅವಕಾಶಗಳು ಆ ವ್ಯಕ್ತಿ ಲೈಫಲ್ಲಿದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ನೆನಪೇ ಇಲ್ಲ ಅಂತಲ್ಲ, ನಿಮ್ಮ ನೆನಪಾಗತ್ತೆ. ಬಟ್ ಆದರೆ ಈ ಸಂಬಂಧಗಳಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ನಿಮ್ಮ ವಿಚಾರವಾಗಿಯೂ ಕೂಡ ಆ ವ್ಯಕ್ತಿ ಬಹಳಷ್ಟು ಕನ್ಫ್ಯೂಷನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮೈಂಡ್ ಬಹಳಷ್ಟು ಫ್ಲಿಕ್ಚುಯೇಟ್ ಆಗ್ತಾ ಇರತ್ತೆ. ಈ ಸಂಬಂಧದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ಬಹಳಷ್ಟು ಅಬ್ಸ್ಟಿಕಲ್ಸ್ಗಳನ್ನ ಆ ವ್ಯಕ್ತಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಹಳಷ್ಟು ಏರುಪೇರುಗಳಾಗ್ತಾ ಇದೆ ಈ ಸಂಬಂಧನ ಮುಂದುವರ್ಸೋದಕ್ಕಾಗಿರ್ಬಹುದು. ಹಾಗೆ ಇಲ್ಲಿ ಸರಿಯಾದ ನಿರ್ಧಾರಗಳನ್ನು ಆ ವ್ಯಕ್ತಿ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೀವು ಕೂಡ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದೀರಿ, ಅವರು ಕೂಡ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಇಲ್ಲಿ ನಿಮ್ಮ ನಡುವೆ ಏನೇನೆಲ್ಲ ನಡೆದಿದೆ ಅಂತ ಹೇಳಿ, ಯಾರ್ಯಾರ ಲೈಫಲ್ಲಿ ಏನೇನು ನಡೀತಾ ಇದೆ ಅದು ನಿಮಗೆ ಬಿಟ್ಟಿದ್ದು. ಸೊ ಈಗ ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವ್ರು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ವಿಫಲರಾಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಹಾಗೆ ನಿಮ್ಮ ರೀತಿನೇ ಈಗ ನೆನಪಾಗ್ತಾ ಇದೆ. ಅಮಾವಾಸ್ಯೆ ಕಳೆದ ನಂತರನೂ ಕೂಡ ಅವರೊಂದಷ್ಟು ಕನ್ಫ್ಯೂಷನ್ ಆಗ್ತಾರೆ, ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಔಟ್ಕಮ್ ಬಂದು ಐ ಪ್ರಿಸ್ಟಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿಗೆ ಬಹಳಷ್ಟು
ವಿಚಾರಗಳು ನಿಮ್ಮ ವಿಚಾರವಾಗಿ ಗೊತ್ತಿರಬಹುದು, ಅಥವಾ ಅವರ ವಿಚಾರವಾಗಿ ನೀವು ಅಷ್ಟೇ ಬಹಳಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರಿ. ಈ ಹಿಂದೆ ಆ ವ್ಯಕ್ತಿಗೆ ಅರ್ಥ ಮಾಡ್ಕೊಂಡಿದ್ದಕ್ಕಿಂತ ಈಗ ನೀವು ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು. ಆ ವ್ಯಕ್ತಿಯ ಬಗ್ಗೆ ಪಾಸ್ಟಲ್ಲಿ ಎಷ್ಟು ಲೂ ಪಾಯಿಂಟ್ಸ್ಗಳನ್ನ ನೀವು ಹುಡುಕ್ತಿದ್ರಿ, ಎಷ್ಟು ಬೆದಕಾಟಗಳನ್ನು ಮಾಡ್ತಾ ಇದ್ರಿ, ಅವರನ್ನು ಬೈಯೋದಕ್ಕಾಗಿರ್ಬೋದು, ಜಗಳ ಆಡೋದಕ್ಕಾಗಿರ್ಬೋದು. ಬರೀ ಅರ್ಧಂಬರ್ಧ ತಿಳ್ಕೊಂಡು ಆ ವ್ಯಕ್ತಿ ಒಟ್ಟಿಗೆ ಬಹಳಷ್ಟು ನೀವು ಮಾನಸಿಕವಾಗಿ ಇದು ಮಾಡಿದ್ರಿ. ಇವತ್ತು ಅವ್ರು ಕನ್ಫ್ಯೂಷನ್ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನೀವು. ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಮುಖ್ಯವಾಗಿ ಬಂದಿರೋದ್ರಿಂದ ಅವರು ಯಾವುದೋ ಒಂದು ಕೆಲಸದ ಬದಲಾವಣೆನೋ ಅಥವಾ ಹಣದ ಯಾವುದೋ ಆಪರ್ಚುನಿಟೀಸೋ ಯಾವುದೋ ಒಂದು ಬಂದಿದೆ. ಬಟ್ ಆದ್ರೂ ಕೂಡ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸರಿಯಾದ ನಿರ್ಧಾರ ಈ ಸಂಬಂಧದಲ್ಲಿ ತಗೊಳ್ಳೋದ್ರಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಬಹಳಷ್ಟು ದೇವರ ಮೊರೆ ಹೋಗಿರುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡಿರುವಂಥದ್ದು, ಈಗಲೇ ಆಗಿಬಿಡಬೇಕು ಅನ್ನುವಂಥ ಹಠದಲ್ಲಿ ಇದ್ದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಮಾತನಾಡೋದಾಗಿರ್ಬೋದು, ಅಥವಾ ಈಗಲೇ ಸಡನ್ನಾಗಿ ನನ್ನ ಸಂಬಂಧ ಸರಿ ಹೋಗ್ಬಿಡ್ಬೇಕು. ಇಲ್ಲಿ ಬಹಳಷ್ಟು ಜಗಳಗಳಾಗಿರ್ಬೋದು, ಅಥವಾ ನೀವು ಅವ್ರನ್ನ ಹರ್ಟ್ ಮಾಡಿದ್ದಾಗಿರ್ಬೋದು, ಅವರು ನಿಮ್ಮನ್ನು ಹರ್ಟ್ ಮಾಡಿದಾಗಿರ್ಬೋದು. ಒಂದಷ್ಟು ಸಮಯ ಅನ್ನೋದು ಬೇಕಾಗತ್ತೆ. ನೀವು ಸಡನ್ನಾಗಿ ಆ ವ್ಯಕ್ತಿನ ಕೆದ್ಕೋಕ್ಕೆ ಹೋಗೋದು, ಕೆಣಕಕ್ಕೆ ಹೋಗೋದು, ಒಂದಷ್ಟು ನೀವು ಸಹನಾ ಮೂರ್ತಿಗಳಾಗಿರ್ಬೇಕಾಗತ್ತೆ. ಅರ್ಜೆಂಟಿಗೆ ಯಾವುದು ಕೆಲಸ ಆಗಲ್ಲ. ಅರ್ಜೆಂಟಿಗಾಗಲಿ ಅವ್ರ ಜೊತೆ ನೀವು ಮಾತಾಡಿದ್ರೆ ಏನು ಮಾಡ್ತೀರಿ? ಯಾಕೆ ಅಷ್ಟು ಅರ್ಜೆಂಟ್ ಮಾಡಿ ಅವ್ರನ್ನ ಇನ್ನಷ್ಟು ದೂರ ಹೋಗೋದಕ್ಕೆ, ಅಥವಾ ಈ ಸಂಬಂಧದಲ್ಲಿ ಇನ್ನಷ್ಟು ಕನ್ಫ್ಯೂಷನ್ಗೆ ನೀವೇ ತಳ್ತಾ ಇದ್ದೀರಿ ಆ ವ್ಯಕ್ತಿಗೆ. ಸೊ ನಾನು ಏನು ಹೇಳೋದು, ಈ ಕಾರಣ ನೋಡಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಒಂದಷ್ಟು ಅವ್ರ ವಿಚಾರವಾಗಿ ಏನಾದರೂ ತಪ್ಪು ಮಾಹಿತಿಗಳನ್ನ ನಿಮಗೆ ಬರ್ತಾ ಇರ್ಬೋದು, ಅಥವಾ ಅವ್ರ ವಿಚಾರವಾಗಿ ಬಹಳಷ್ಟು ನೀವೇ ಕೆದಕಿ ಅವ್ರು ಅಲ್ಲದೆ ಇದ್ರೂ ಕೂಡ ನೀವು ಅವ್ರ ಬಗ್ಗೆ ಸಿಟ್ಟಾಗುವಂತಹ ಪ್ರಮೇಯಗಳು, ಕೆಲವೊಂದು ವಿಚಾರಗಳು ಬರಬಹುದು. ನಿಮ್ಮ ಮನಸ್ಸನ್ನು ಕೆಡಿಸುವಂತಹ ವ್ಯಕ್ತಿಗಳು ಅವ್ರ ಬಗ್ಗೆ ಏನಾದರೂ ಹೇಳ್ಬೋದು, ಅಥವಾ ಅವ್ರು ಹೇಳ್ದೇ ಇದ್ರೂ ನೀವೇ ಅವ್ರ ಬಗ್ಗೆ ಕೆದಕಿ ಕೇಳಿ ನಿಮ್ಮ ಮನಸ್ಸನ್ನು ಹರ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಫುಲ್ ಸ್ಟಾಪ್ ಮಾಡಿ. ಓಕೆ, ಇಲ್ಲಿ ಆ ವ್ಯಕ್ತಿಯ ಭಾವನೆಗಳು ಒಂದಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಅಮಾವಾಸ್ಯೆ ಕಳೆದ ನಂತರ, ಈ ದಿನ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮೈಂಡ್ ಒಂದಷ್ಟು ನಿಮ್ಮ ವಿಚಾರವಾಗಿ ನೆನಪಾದರೂ ಕೂಡ ಒಂದಷ್ಟು ಕನ್ಫ್ಯೂಷನ್ಗೊಳಗಾಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಭಾವನೆಗಳು ಏನಾಗಿದೆ, ಈ ದಿನದಿಂದ ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮಿಬ್ಬರ ಸಂಬಂಧದ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿರೋದ್ರಿಂದ, ಮೂರನೇ ವ್ಯಕ್ತಿ ಕೆಲವ್ರ ಲೈಫಲ್ಲಿ ಯಾರಾದರೂ ಆಗಿರಬಹುದು. ಓಕೆ, ಆ ವ್ಯಕ್ತಿ ಎಂಟ್ರಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಬಹಳಷ್ಟು ನೋವು ತಿಂತಾ ಇದ್ದೀರಿ, ಬಹಳಷ್ಟು ನಿದ್ದೆ ಮಾಡದೆ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವು ಜೀರ್ಣಿಸ್ಕೊಳ್ಳೋದಕ್ಕಾಗದೆ, ಬಿಡೋದಕ್ಕಾಗದೆ ಬಹಳಷ್ಟು ನೊಂದುಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ ನನಗೆ. ಸೊ ಹಾಗಾಗಿ ಬಹಳಷ್ಟು ಯೋಚನೆ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಇಲ್ಲಿ ನೀವು ಹಠ, ಸಿಟ್ಟು, ಕೋಪ ಇದೆಲ್ಲ ಮಾಡೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಗೊತ್ತು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗ್ತಾ ಇದೆ. ಆ ಥರ್ಡ್ ಪಾರ್ಟಿನ ನೀವು ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮಿಬ್ಬರು ಸಂಬಂಧ ಬಹಳಷ್ಟು ಚೆನ್ನಾಗಿತ್ತು, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾಗಿರ್ಬೋದು, ಅಥವಾ ಸಡನ್ನಾಗಿ ಅದು ಥರ್ಡ್ ಪಾರ್ಟಿ ಎಂಟ್ರಿ ಆಗಿರೋದನ್ನ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಆಟಗಳಿಂದ ನೀವಿಬ್ಬರು ನಿಮ್ಮ ಸಂಬಂಧಗಳೆರಡು ದೂರವಾಗಿದ್ದರೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಹಳಷ್ಟು ವಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಅದನ್ನು ನೀವು ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಇದೇ ಪ್ರಶ್ನೆನೇ ಈ ವ್ಯಕ್ತಿಯೊಟ್ಟಿಗೆ ನೀವು ಕೇಳೋದಕ್ಕೆ ಹೋದಾಗ ಅವ್ರ ಎನರ್ಜಿ ಏನಾಗ್ತಿದೆ ಅಂದರೆ, ಈಗೋ ಹರ್ಟ್ ಮಾಡ್ತಾ ಇದ್ದಾರೆ ನಿಮಗೆ. ಹೌದು, ನಾನಿರೋದೇ ಹೀಗೆ, ಏನಿವಾಗ, ಏನಾದರೂ ತಿಳ್ಕೊ, ಬ್ಲಾಕ್ ಮಾಡೋದು, ಈ ರೀತಿ ಈಗೋಗಳನ್ನು ತೋರಿಸಿ ಇವರು ಮಾಡ್ತಿರುವಂತಹ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲಸಗಳನ್ನು ಇವರ ಸಿಟ್ಟು, ಕೋಪದಿಂದ ಮುಚ್ಚಾಕೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಬಟ್ ಆದರೂ ಗೊತ್ತಾಗ್ತಾ ಇದೆ, ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಅಮಾವಾಸ್ಯೆ ಕಳೆದ ನಂತರ
ಬಹಳಷ್ಟು ಅವರ ಲೈಫಲ್ಲಿ ಎಮೋಷನ್ಸ್ ಆಗಿರಬಹುದು, ಸಂಬಂಧಗಳಾಗಿರಬಹುದು, ಹಾಗೆ ಈ ಸಂಬಂಧದಲ್ಲಿ ನಿಮ್ಮಿಬ್ಬರ ನಡುವೆ ಏನೆಲ್ಲ ಕಿರಿಕಿರಿ ಇತ್ತು ಅದನ್ನೆಲ್ಲ ತಳ್ಳಹಾಕಿ ಬಹಳಷ್ಟು ಸಂತೋಷವಾಗಿ ಇರುವಂತಹ ಪ್ರಯತ್ನಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ಕೊರಗುವ ರೀತಿಯಾಗಿರಬಹುದು, ನೀವು ಮಾನಸಿಕವಾಗಿ ನೋವು ಮಾಡ್ಕೊಳ್ಳುವಂಥದ್ದಾಗಿರಬಹುದು, ನೀವೊಬ್ಬರೇ ಇದಕ್ಕೆ ಯಾವಾಗ್ಲೂ ಕೂಡ ಅಟೆಂಡೆನ್ಸ್ ಹಾಕುವಂಥದ್ದು. ನೀವೊಬ್ಬರೇ ಅಲ್ವಲ್ಲ ಲವ್ ಮಾಡಿರೋದು, ಆ ವ್ಯಕ್ತಿನೂ ಕೂಡ ಲವ್ ಮಾಡಿದ್ರಲ್ವಾ, ಅವ್ರಿಗೆ ಯಾಕಿಲ್ಲ ಫೀಲಿಂಗ್ಸ್, ಯಾಕಿಲ್ಲ? ಒಂದು ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಗೊತ್ತಾದಾಗ ಇವರೇ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಒಂದಷ್ಟು ರೂಡಾಗಿ ಬಿಹೇವ್ ಮಾಡೋದು, ರೂಡಾಗಿ ಮಾತನಾಡುವಂಥದ್ದು, ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಓಡೋಗೋದು, ಈ ರೀತಿ ಆಗ್ತಾ ಇದೆ. ನೀವು ಕೇಳೋ ಪ್ರಶ್ನೆಗಳಿಗೆ ಈ ವ್ಯಕ್ತಿ ಹತ್ರ ಉತ್ತರ ಇಲ್ಲದೆ ಇರುವಾಗ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಹಠ, ಸಿಟ್ಟು, ಕೋಪದಲ್ಲಿ ಕುಳಿತುಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಇವರು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಂತೋಷವಾಗಿರ್ತಾರೆ, ಸಂತೋಷವಾಗಿದ್ದಾರೆ, ಸಂತೋಷದ ಕಡೆಗೆ ಇವರ ಗಮನ ಇರುತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಕ್ಲಿಯರ್ ಕಮ್ಯುನಿಕೇಶನ್ ಒಂದು ಆಗಬೇಕಾಗಿದೆ. ಬಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲವರು ಬಿಡ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಎಫರ್ಟ್ ನೀವು ಹಾಕ್ತಿದ್ರಿ, ಕಮ್ಯುನಿಕೇಶನ್ ಮಾಡೋದಕ್ಕಾಗಲಿ, ಅವ್ರ ಜೊತೆಗೆ ಮಾತನಾಡೋದಕ್ಕಾಗಿರಲಿ, ಅವ್ರ ಜೊತೆ ಒಂದು ಸಮಯ ನಾನು ಕಳೆದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನುವಂತಹ ಭಾವನೆಯಲ್ಲಿ ನೀವು ಎಫರ್ಟ್ ಹಾಕ್ತಿದ್ದೀರೋ ಹೊರತು ಆ ಕಮ್ಯುನಿಕೇಶನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಬಟ್ ಆದರೆ ಅವರು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಒಂದು ಕಮ್ಯುನಿಕೇಶನ್ ಮಾಡೋದು ಬೇಡ ಅಂತ ಹೇಳಿ ಆ ವಿಚಾರವಾಗಿ ನಿಮ್ಗೇನೋ ಗೊತ್ತಿದೆ ಅನ್ನೋದಕ್ಕೋಸ್ಕರ ಒಂದಷ್ಟು ಫುಲ್ ಸ್ಟಾಪ್ ಇಡುವಂಥ ಕೆಲಸಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಮಾಡಿದ್ರೆ ಚೆನ್ನಾಗಿತ್ತು. ಬಟ್ ಆದರೆ ಇಲ್ಲಿ ನೀವು ಒಬ್ಬರೇ ಮುಂದೆ ಹೋಗೋರಾಗಿದ್ದೀರಿ. ಓಕೆ, ಇಲ್ಲಿ ಅವರ ಸುತ್ತ ಏನಾಗ್ತಿದೆ, ಅವರಿಗೆ ಒಂದಷ್ಟು ಬೇಲಿ ಹಾಕಿದ ಹಾಗೆ ಆಗಿದೆ, ಅವರಿಗೆ ಒಂದಷ್ಟು ಕಟ್ಟು ಹಾಕಿದಂಗೆ ಆಗಿದೆ. ಹಾಗೆ ಇಲ್ಲಿ ಅವರು ಒಂದಷ್ಟು ನಿಮ್ಮ ಮುಂದೆ ಬೆಂಡಾಗೋದಕ್ಕೂ ಆಗ್ತಾ ಇಲ್ಲ, ಅಥವಾ ಅವ್ರ ಸಿಚುವೇಶನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹೇಳ್ಕೊಂಡ್ರೆ ಚಿಕ್ಕವ್ರಾಗ್ತೀನಿ ಅನ್ನೋ ರೀತಿ ಆಗಿರ್ಬೋದು, ಅಥವಾ ಹೇಳ್ಕೊಂಡ್ರೆ ಮತ್ತಷ್ಟು ಡ್ರ್ಯಾಗ್ ಆಗತ್ತೆ ಈ ವಿಷಯ ಅನ್ನೋದಕ್ಕೋಸ್ಕರ ಈ ವ್ಯಕ್ತಿ ಒಂದಷ್ಟು ತಳ್ಳ ಹಾಕಿ ಅವ್ರಿಗೆ ಎಲ್ಲಿ ಖುಷಿ ಸಿಗತ್ತೆ ಆ ಕಡೆ ಅವರ ಒಲವಾಗಿರ್ಬೋದು, ಆ ಕಡೆ ಅವರ ಮುಖ ತಿರುಗಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ರೀಡಿಂಗ್. ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಹುಣ್ಣಿಮೆ ಕಳೆದ ನಂತರ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್, ಎನರ್ಜೀಸ್ ಈ ರೀತಿ ಬದಲಾಗ್ತಾ ಇದೆ, ಈ ರೀತಿ ಈಗಿನ ಎನರ್ಜಿ ಕೂಡ ಇದೆ. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಇದೆ, ಯಾವ ವಿಚಾರ ನಿಮಗೆ ಬರುವಂಥದ್ದಿದೆ, ಯಾವ ವಿಚಾರ ನಿಮಗೆ ಗೊತ್ತಾಗೋದಿದೆ, ಹಾಗೆ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ, ನಿಮ್ಮ ವಿಚಾರದಲ್ಲಿ ಹೇಗಿದೆ ಆ ವ್ಯಕ್ತಿಯ ಭಾವನೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಓಕೆ, ಇಲ್ಲಿ ಆ ವ್ಯಕ್ತಿ ಬಹಳಷ್ಟು ಸಂತೋಷವಾಗಿದ್ದಾರೆ. ಓಕೆ, ಆ ವ್ಯಕ್ತಿ ತುಂಬಾ ಸಂತೋಷವಾಗಿದ್ದಾರೆ, ಬಹಳಷ್ಟು ಎಂಜಾಯ್ ಅಲ್ಲಿದ್ದಾರೆ, ಕೆಲವೊಂದು ಸೆಲೆಬ್ರೇಷನ್ನಲ್ಲಿ ಅಟೆಂಡ್ ಆಗಿದ್ದಾರೆ. ನೀವು ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ. ಪದೇ ಪದೇ ಆ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳೋದು, ಪದೇ ಪದೇ ಡಿಪ್ರೆಷನ್ಗೆ ಹೋಗೋದು, ಪದೇ ಪದೇ ಅಳೋದು, ಪದೇ ಪದೇ ಕರೆಯೋದು, ಪದೇ ಪದೇ ಫೋನ್ ಮಾಡೋದು. ಏನ್ರಿ, ನಾವು ಈ ಪ್ರಪಂಚಕ್ಕೆ ಅವ್ರಿಗೋಸ್ಕರ ಬಂದಿಲ್ಲ ನೋಡಿ. ಅಮಾವಾಸ್ಯೆ ಕಳೆದ ನಂತರ ಆಗಿರ್ಬೋದು, ಈ ದಿನನೂ ಆಗಿರಬಹುದು, ಅವರೊಂದಷ್ಟು ಖುಷಿಯ ವಾತಾವರಣದಲ್ಲಿದ್ದಾರೆ. ನೀವ್ಯಾಕೆ ಬಹಳಷ್ಟು ನೊಂದು, ನೀವ್ಯಾಕೆ ನಿಮ್ಮ ಮನೆಯ ವಾತಾವರಣನ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ, ಬಹಳಷ್ಟು ನೋವು ತಿಂತಾ ಇದ್ದೀರಿ. ಇಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳಿದ್ರೆ ನೀವು ನಿಮ್ಮನ್ನ ಬೂಸ್ಟಪ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಪಂಚ ಭಾರಿ ಚಿಕ್ಕದು, ಎಲ್ಗೂ ಹೋಗಿರಲ್ಲ ಅವರು. ಒಂದೇ ಸತಿ ಯಾರನ್ನು ಮಾತು ಬಿಡೋದಕ್ಕಾಗೋದಿಲ್ಲ. ಪ್ರಪಂಚ ಭಾರಿ ಚಿಕ್ಕದಿದೆ. ಸ್ವಲ್ಪ ಸಮಯ ತಗೊಂಡ್ರು ಈ ದಿನ ನಿಮ್ಗೆ ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಿಂದ ಸೈಡಿಗೆ ಸ್ವಲ್ಪ ಇಟ್ಟಿರ್ತಾರೆ. ನಿಮ್ಗೆ ಯಾವುದೋ ಒಂದು ಒಳ್ಳೆ ಯೋಗ ಬರಬೇಕಾಗಿರುತ್ತೆ, ಯಾವುದೋ ಒಂದು ಒಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೆದಿರುತ್ತೆ. ಅವ್ರಿಗಿನ್ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ. ಅವ್ರ ಕೆಟ್ಟ ಕಣ್ಗಳೇ ನಿಮಗೆ ಒಳ್ಳೆ ಏಳಿಗೆ ಕಡೆಗೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಟಿರುತ್ತೆ. ಅವರು ನಿಮ್ಮ ಗುಂಗಲಾಗಿರಬಹುದು, ನಿಮ್ಮ ವಿಚಾರದಲ್ಲಾಗಿರಬಹುದು, ಅವರ ಫ್ಯಾಮಿಲಿಗೂ ಟೈಮ್ ಕೊಟ್ಟಿರಲಿಲ್ಲ. ಅವರ ಮನೆ ಹೇಗಿದೆ ಅಂತ ಅವರು ಗಮನ ಹರಿಸಿರಲಿಲ್ಲ. ಈ ಹಿಂದೆ ಬಹಳಷ್ಟು ನಿಮ್ಮ ಜೊತೆ ಸೆಲೆಬ್ರೇಷನ್ ಮಾಡಿದರು. ಈಗ ಅವ್ರ ಕಡೆ ಆದಂಥ ಕೆಲವೊಂದು ವ್ಯಕ್ತಿಗಳಿಗೆ ಏನೆಲ್ಲ ಟೈಮ್ ಕೊಟ್ಟಿರಲಿಲ್ಲ, ಈಗ ಟೈಮ್ ಕೊಡ್ತಾ ಇದ್ದಾರೆ ಅವರು. ಸೊ ಈಗೇನಾಗ್ತಾ ಇದೆ, ಇಲ್ಲಿ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಿ.
ಬಹಳಷ್ಟು ನೋವುಗಳನ್ನು ತಿಂತಾ ಇದ್ದೀರಿ ಪದೇ ಪದೇ ದಿನೇ ದಿನೇ. ಯಾವುದ್ಯಾವುದೋ ವಿಚಾರಗಳು ನಿಮಗೆ ಆ ವ್ಯಕ್ತಿಯಿಂದ ಗೊತ್ತಾಗ್ತಾ ಇರೋದು, ಎಲ್ಲೆಲ್ಲೋ ಟ್ರೈ ಮಾಡೋದು, ಫೋನ್ ಮಾಡೋದಕ್ಕೆ ಅಂತ ಟ್ರೈ ಮಾಡೋದು, ಏನೇನೋ ಯೋಚನೆ ಬರುವಂಥದ್ದು, ಇವತ್ತು ಚೆನ್ನಾಗಿ ಆಗ್ಬಿಡ್ತಾರೆ ಅಂತ ಹೇಳಿ ಅಂದ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ದೂರ ಆಗಿರೋದಾಗಿರ್ಬೋದು, ಅಥವಾ ಅವರ ಎನರ್ಜಿ ಹೇಗಿದೆ ಅಂದರೆ ಬಹಳಷ್ಟು ಸಂತೋಷದಲ್ಲಿದ್ದಾರೆ. ಇಲ್ಲಿ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ, ಬಟ್ ಆದರೆ ಹೊಸ ಅವಕಾಶ ಒಂದು ನಿಮ್ಮ ಜೀವನದಲ್ಲಿದೆ. ಏನೋ ಒಂದು ಬರಬೇಕಾಗಿತ್ತು ನಿಮ್ಮ ಜೀವನದಲ್ಲಿ. ಸುಮ್ಮನೆ ಭಗವಂತ ಯಾರನ್ನೂ ದೂರ ಇಡಲ್ಲ. ನಮ್ಮ ಲೈಫಲ್ಲಿ ಏನೋ ಒಂದು ಆಗಬೇಕಾಗಿರುತ್ತೆ, ಅಥವಾ ನಾವೇನೋ ಒಂದು ಅಚೀವ್ ಮಾಡಬೇಕಾಗಿರುತ್ತೆ. ನಿನ್ನ ಕೆಲಸ ಇದೆಲ್ಲ, ಸ್ವಲ್ಪ ಹೊತ್ತು ನಿಲ್ಸೋದನ್ನ ಅಂತ ಹೇಳಿ ಭಗವಂತನೇ ನಿಮ್ಗೆ ಆ ಥರದ್ದೊಂದು ಮಾಡಿರ್ತಾನೆ. ನೀನು ಈ ಕೆಲಸ ಮಾಡು ಅಂತ ಮಾಡಿರ್ತಾನೆ. ನೀವು ಈ ಕೆಲಸ ಮಾಡು ಅಂತ ಹೇಳಿ ಮಾಡಿದ್ರೆ, ನೀವು ಡಿಪ್ರೆಷನಲ್ಲಿ 24 ಗಂಟೆ ಕೂತ್ಕೊಂಡಿದ್ರೆ ನಿಮ್ಮ ಲೈಫ್ ಹೆಂಗ್ರಿ ಮುಂದೋಗಿರುತ್ತೆ? ನಾವು ಯಾರಿಗೋಸ್ಕರನೂ ಈ ಪ್ರಪಂಚಕ್ಕೆ ಬಂದಿದ್ದಲ್ಲ, ಇದೆಲ್ಲ ಒಂದು ಪಾರ್ಟ್ ಅಷ್ಟೇ. ನಾವು ನಮ್ಮ ಗಮನ ನಮ್ಮ ಲೈಫ್ ಕಡೆಗೆ ಯಾವತ್ತು ಕೊಡ್ತೀವಿ, ಆಗ ನಾವು ಯಾರ ಬಗ್ಗೆ ಥಿಂಕ್ ಮಾಡಿದ್ವೋ ಆ ವ್ಯಕ್ತಿಗಳೆಲ್ಲ ಅವರೇ ಆಗಿಯೇ ವಾಪಸ್ ಬರ್ತಾರೆ. ಓಕೆ, ಅವರ ಮೈಂಡಿಗೆ ಹೋಗುತ್ತೆ. ಅವ್ರ ಮೈಂಡಿಗೆ ನಿಮ್ಮ ಯೋಚನೆ ಇನ್ನು ಸ್ವಲ್ಪ ದಿನದಲ್ಲಿ, ನೀವು ಯಾವಾಗ ನಿಮ್ಮ ಎನರ್ಜಿನ ಪಾಸ್ ಮಾಡದೆ, ಪದೇ ಪದೇ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳದೆ, ಒಂದಷ್ಟು ಸ್ಟ್ರಿಕ್ಟಾಗಿ ನಿಮ್ಮನ್ನು ನೀವು ಇಟ್ಕೊಳ್ತೀರಲ್ಲ, ಆಗ ಆ ವ್ಯಕ್ತಿಯ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮ ಬಗ್ಗೆ ಹೊಸದಾಗಿ ಇರ್ಬೋದಾಗಿತ್ತಲ್ಲ ಅಂತ ಅನಿಸೋದು, ಈ ರೀತಿ ಇದೆ ನಿಮ್ಮ ಜೀವನದಲ್ಲಿ. ನೋಡಿ, ನೀವು ಅವ್ರನ್ನ ಒಂದು ಸ್ವಲ್ಪ ಅಷ್ಟು ಮರೆತು ನೋಡಿ, ಕೆಲವೇ ಒಂದು 5 ದಿನನೋ 10 ದಿನನೋ ಮರ್ತು ನೋಡಿ, ಯಾವುದೋ ಒಂದು ಅಪರ್ಚುನಿಟಿ ಬರಬೇಕಾಗಿದೆ ನಿಮ್ಮ ಜೀವನದಲ್ಲಿ. ಸೊ ಹಾಗಾಗಿ ಈ ವ್ಯಕ್ತಿಯನ್ನ ಒಂದು ಸ್ವಲ್ಪ ದಿವಸ ಪಕ್ಕಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಒಂದು ಕೆಲವ್ರ ಲೈಫಲ್ಲಿ ರೀಕನೆಕ್ಟ್ ಆಗುವಂತಹ ಸಾಧ್ಯತೆನೂ ಹೆಚ್ಚಿದೆ. ಮತ್ತೆ ಎಕ್ಸಲಿ ಅಂತ ಹೇಳಿ ಬಂದಿದೆ ಇಲ್ಲಿ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ವಿಚಾರವಾಗಿ ಬಹಳಷ್ಟು ನೋವಾಗಿರಬಹುದು, ನನ್ನ ಋಣನೇ ಮುಗ್ದಿದೆಯೇನೋ ಅಂತ ಹೇಳಿ ಅನ್ನಿಸ್ಬಹುದು. ಕೆಲವೊಂದು ರೀತಿ ಇತ್ತಲ್ಲ, ಇವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಟೈಮ್ ಕೂಡ ಬಂದಿದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಇಲ್ಲಿ ನಿಮಗೆ ಆದಂಥ ಒಂದು ಕರ್ಮ ಕಳಿಬೇಕಾಗಿತ್ತು, ಆ ರೀತಿ ಅಳಬೇಕಾಗಿತ್ತು, ಆ ರೀತಿ ಗೋಗರಿಬೇಕಾಗಿತ್ತು, ಆ ಥರದ್ದೊಂದು ಕರ್ಮ ಇತ್ತು. ಆ ಕಳಿಯೋ ಅಂತ ಒಂದು ಸಮಯ ಇದು. ಆ ಕರ್ಮ ಈ ರೀತಿಯಲ್ಲಿ ಹೋಗ್ತಾ ಇದೆ. ಈ ರೀತಿಯಲ್ಲಿ ಆ ಅಳುವಂತಹ ಪೀರಿಯಡ್ ಆಗಿರ್ಬೋದು, ಆ ದುಃಖ ಅಂತ ಆಗಿರ್ಬೋದು, ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾನೆ. ಆದರೆ ಟಾಸ್ಕ್ಗಳು ಬೇರೆ 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 ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಈ ರೀತಿ ಒಂದು ಯಾವುದೋ ಒಂದು ಜನ್ಮದ ಕರ್ಮ ಇತ್ತು, ಆ ಕರ್ಮ ಕಳೀತಾ ಇದೆ. ಅದಕ್ಕಾಗಿ ಇಷ್ಟೆಲ್ಲ ನೋವಿದೆ. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಬಹಳಷ್ಟು ತಾಳ್ಮೆಗೆ ಹೋಗ್ತಾರೆ, ಬಹಳಷ್ಟು ತಾಳ್ಮೆಗೆ. ದಯವಿಟ್ಟು ನೀವು ಕೂಡ ಈ ವಿಚಾರದಲ್ಲಿ, ಈ ವ್ಯಕ್ತಿಯ ವಿಚಾರದಲ್ಲಿ ದಯವಿಟ್ಟು ನೀವು ತಾಳ್ಮೆ ತಗೊಳ್ಳಿ. ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮನ್ನು ನೀವು ಸ್ಟ್ರಿಕ್ಟ್ ಮಾಡ್ಕೊಳ್ರಿ. ನಿಮ್ಮ ಮೈಂಡ್ ಯಾಕೆ ಅಷ್ಟು ಅರಿಬಿಡ್ತೀರಿ? ನಿದ್ದೆ ಇಲ್ಲದೆ, ಊಟ ಇಲ್ಲದೆ, ಮಾನಸಿಕವಾಗಿ ಕುಗ್ಗಾಡ್ಕೊಂಡು ನೀವ್ಯಾಕ್ರಿ ಈ ರೀತಿ ಎಂಜಾಯ್ ಆಗಲಿ ಇರಲ್ಲ? ನಿಮ್ಮ ಮನೇಲಿ ನೀವ್ಯಾಕೆ ಎಂಜಾಯ್ ಮಾಡಲ್ಲ? ನೀವ್ಯಾಕೆ ಈ ರೀತಿ ಸಂತೋಷವಾಗಿ ವಾತಾವರಣ ಸೃಷ್ಟಿಸ್ತಾ ಇಲ್ಲ? ಒಂಟಿಯಾಗಿರೋದು, ಪದೇ ಪದೇ ಯೋಚನೆ ಮಾಡೋದು, ಪದೇ ಪದೇ ಗಾಬರಿ ಆಗೋದು. ನೋಡಿ, ನೀವು ಯಾವಾಗ ನಿಮ್ಮ ಎನರ್ಜಿ ಅಲ್ಲಿ ಪಾಸ್ ಮಾಡದೆ ನಿಮ್ಮನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡು ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ, ಆಂಗ್ಸೈಟಿಗೆ, ಡಿಪ್ರೆಷನ್ಗೆ ಹೋಗಿರೋರು, ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಎಷ್ಟೆಲ್ಲ ಈ ವ್ಯಕ್ತಿ ವಿಚಾರವಾಗಿ ನೋವು ಅನುಭವಿಸಿದ್ರು, ಇದು ಕೊನೆಯ ನೋವು, ಕೊನೆಯ ಹಂತಕ್ಕೆ ಬಂದು ತಲುಪಿದಿರಿ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಮೈಂಡ್ನ ಡೈವರ್ಟ್ ಮಾಡಿ. ಮೈಂಡ್ನ ಒಂದು ಒಳ್ಳೆ ಮೂವಿ, ಡಿಪ್ರೆಷನ್ಗೆ ಹೋಗಿರೋರಿಗೆ ಒಂದು ಒಳ್ಳೆ ಮೂವಿ ನೋಡುವಂಥದ್ದು. ನಾನೇನು ಮಾಡಬೇಕು, ನೀವು ಯಾವಾಗಾದ್ರೂ ಟೈಮ್ ಕೊಟ್ಟಿದ್ದೀರಾ? ನನ್ನ ದೇಹದಲ್ಲಿ ಏನಾಗ್ತಾಯಿದೆ, ನನ್ನ ಹೊಟ್ಟೆಯಲ್ಲಿ ಏನಾಗ್ತಿದೆ, ನನ್ನ ಕೈಯಲ್ಲಿ ಏನಾಗ್ತಿದೆ, ನನ್ನ ಕಣ್ಣಲ್ಲಿ ಏನಾಗ್ತಿದೆ, ನನ್ನ ಕೂದಲಿಗೆ ಏನಾಗ್ತಾಯಿದೆ, ನಿಮಗೆ ನೀವು ಟೈಮ್ ಕೊಟ್ಕೊಂಡಿದ್ದೀರಾ? ನೀವು ಟೈಮೇ ಕೊಟ್ಕೊಂಡಿಲ್ಲ. ಯಾಕೆಂದರೆ 24 ಗಂಟೆ ಆ ವ್ಯಕ್ತಿಯ ಗುಂಗಲ್ಲೇ. ಸೊ ಆ ಥರದೊಂದು ನೋವು ತಿನ್ನುವಂತಹ ಒಂದು ಕರ್ಮ ಇತ್ತು, ಆ ಕರ್ಮ ಕಳೀತಾ ಇದೆ. ಓಕೆ, ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಆ ವ್ಯಕ್ತಿನೂ ಕೂಡ ಬಹಳಷ್ಟು ತಾಳ್ಮೆಯಿಂದ ಇದ್ದಾರೆ, ತಾಳ್ಮೆಯಿಂದ ಇರ್ತಾರೆ ಇನ್ನು ಮುಂದೆ. ಸೊ ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಇದು ರೀಕೌನ್ಸಿಲಿಂಗ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.